ತಯಾರ ಮಾಡ್ಬೋದು. ಇದು ಯಾವ ತರ ಮಾಡೋದಂತ ತೋರಿಸ್ತೀನಿ, ಕೊನೆಯವರೆಗೂ ನೋಡಿ, ಸ್ಕಿಪ್ ಮಾಡಬೇಡ್ರಿ. ಹಾಯ್, ವೆಲ್ಕಮ್ ಟು ತನುಜಾ ಕ್ರಿಯೇಷನ್. ದೊಡ್ಡ ಗ್ಲಾಸ್ ನೀರು, ಅಗಸೆ ಬೀಜ, ಸ್ಪೂನು ಅಗಸೆ ಬೀಜ. ಈಗ ತಿರ್ಸ್ತಾ ಇರಬೇಕು, ಇಲ್ಲ ಅಂದ್ರೆ ತಳ ಹಿಡಿಯುತ್ತೆ. ಚೆನ್ನಾಗಿ ಕುದಿಸ್ಕೋಬೇಕಿದು. ನೋಡಿ ಫ್ರೆಂಡ್ಸ್, ಕುದೀತಾ ಇದೆ. ಈ ತರ ನೊರೆ ಬರ್ತಾ ಇದ್ರೆ ಆಗ್ತಾ ಇದೆ ಜಲ್ಲು ಅಂತ. ನಾನು ಮಾಡ್ತಾ ಇರೋ ಜಲ್ಲು 2 ಸಲ ಇದ್ರೆ 3 ಸಲ ಆದ್ರೂ ಹಚ್ಕೋಬಹುದು. 1 ತಿಂಗಳಿಗೂ ಆಗಷ್ಟು ಮಾಡ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೋಬಹುದು. ಇದಾಗ್ಲೇ ಫುಲ್ ನೊರೆ ಬರ್ತಾ ಇದೆ. ಇದಾಗಿದೆ. ನಿಮ್ಗೆ ಇನ್ನೂ ಅರ್ಥ ಆಗಿಲ್ಲ ಅಂದ್ರೆ ಸ್ಪೂನಿಂದ ಈ ತರ ತಗೊಂಡು ಹಿಂಗಂದ್ರೆ 1 ಎಳೆ ಬರ್ತಾ ಐತೆ ನೋಡಿ, ಇದಾಗಿದೆ ಅಂತ ಅರ್ಥ. ಇದು ನನಗೆ ಟೈಮ್ ಬಂದು 50 ಮಿನಿಟ್ಸ್ ಆಗಿದೆ. ಭಾಳ ಟೈಮೂ ಹಿಡಿಯಲ್ಲ ಇದು ಮಾಡಕ. ಇದನ್ನಾಗಿದೆ ನೀಟಾಗಿ ಉಗುರು ಬೆಚ್ಚಗಿರ್ಲಿಕ್ಕೆ ಸೋಸಬೇಕು. ಇಲ್ಲ ಅಂದ್ರೆ ಪೂರ್ತಿ ಆರ್ತು ಅಂದ್ರೆ ಸೋಸಕ್ ಬರಲ್ಲ. ಸ್ವಲ್ಪ ಲೈಟಾಗಿ ಆಗಲಿ. ನೋಡಿ ಫ್ರೆಂಡ್ಸ್, ಈ ತರ ಕೈ ಇಟ್ಟರೆ ಬೆಚ್ಚಗಿದ್ರೆ ಸಾಕು. ಈ ತರ ಸೋಸೋದಿದ್ರೂ ಬರುತ್ತೆ, ಇಲ್ಲ ಬಟ್ಟೆಯಿಂದ ಆದ್ರೆ ಬರುತ್ತೆ. ನೋಡಿ ಈ ತರ ಇಳಿಯುತ್ತೆ. ನೋಡಿ ಫ್ರೆಂಡ್ಸ್, ಈ ತರ ಆಗಿದೆ ಈ ಜಲ್ಲು. ಇದಕ್ಕೆ ಆಯಿಲ್ ಆದ್ರೂ ಹಾಕೋಬಹುದು. ನೀವು ಯಾವ ಆಯಿಲ್ ಬಳಸ್ತೀರೋ ಆ ಆಯಿಲ್ ಹಾಕೋಬಹುದು. ನಾನು ಆಯಿಲ್ ಹಾಕ್ತಾ ಇಲ್ಲ, ಆನಿಯನ್ ರಸ ಹಾಕ್ತಾ ಇದ್ದೀನಿ. ಇಷ್ಟು ಜಲ್ಲಿಗೆ ಇಷ್ಟು ಈರುಳ್ಳಿ ತಗೊಂಡಿದ್ದೀನಿ, 2 ಚಿಕ್ಕವು. ನೋಡಿ 2 ಈರುಳ್ಳಿಗೆ ಇಷ್ಟು ರಸ ಬಂದಿದೆ. ಇದು ಪೂರ್ತಿ ತಣ್ಣಗಾಗಬೇಕು, ಮತ್ತೆ ಸ್ವಲ್ಪ ಬಿಸಿ ಇರಲಿಕ್ಕೆ ಹಾಕಬಾರ್ದು. ಈಗ ನನಗೆ ಪೂರ್ತಿ ತಣ್ಣಗಾಗಿದೆ, ಈಗ ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೋಬೇಕು. ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು 1 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. 3 ಮಂತ್ಸ್ ಯೂಸ್ ಮಾಡಿ ಬಿಡಬಾರ್ದು. ಕೂದಲು ಎಲ್ಲ ಉದುರ್ತವೆ, ಸೆಟ್ ಆಗೋವರೆಗೂ ಉದುರ್ತವೆ. ಸೆಟ್ ಆದ್ಮೇಲೆ ಉದ್ರಲ್ಲ, ಚೆನ್ನಾಗಿ ವರ್ಕ್ ಆಗುತ್ತೆ. ನನಗೆ ತುಂಬಾ ಯೂಸ್ ಆಗಿದೆ. ಮತ್ತೆ ಇದು ಹಚ್ಕೊಳ್ಳೋದು ಹೇಗೆ ಹೇಳ್ತೀರಾ? ಇದು ತಲೆ ಸ್ನಾನ ಮಾಡಿ ಹಚ್ಕೋಬೇಕಂತ ಏನಿಲ್ಲ. ಎಣ್ಣೆ ಹಚ್ಕೊಂಡಿದ್ರು ಹಚ್ಕೋಬಹುದು, ಅದೇ ತಲೆ ಸ್ನಾನ ಮಾಡಿದ್ರು ಇದು ಯಾವ ಥರನೂ ಹಚ್ಕೋಬಹುದು. ಅಂದರೆ ನೈಟು ಹಚ್ಕೋಬಹುದು. ನೈಟೆಲ್ಲ ಇಟ್ಕೊಳ್ಳೋಕ್ಕಾಗ್ಲಿದ್ದವರು ಡೇ ಹಚ್ಕೊಂಡು 2 ಅವರ್ಸ್ ಬಿಟ್ಟು ಸ್ನಾನ ಮಾಡ್ಬೋದು.